ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದ ಹೊತ್ತಲ್ಲೇ ಮತ್ತೆ ಈಗ ಪ್ರತ್ಯೇಕ ಜಿಲ್ಲೆಯ ಕೂಗು ಕೂಡ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಶಾಸಕನಿಂದಲೇ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹ ಕೇಳಿಬರ್ತಾ ಇರೋದು. ಇಂಡಿ ಪ್ರತ್ಯೇಕ ಜಿಲ್ಲೆಗೆ ಯಶವಂತರಾಯಗೌಡ ಬೇಡಿಕೆ ಇಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಇಂಡಿ ಪ್ರತ್ಯೇಕ ಜಿಲ್ಲೆ ಮಾಡ್ತೇನೆ, ಇಲ್ಲದೆ ಹೋದ್ರೆ 2028ಕ್ಕೆ ನಿವೃತ್ತಿ ಘೋಷಿಸುವೆ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಕೊಟ್ಟಂತಹ ಹೇಳಿಕೆ ಅದಾಗಿತ್ತು. ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ಇಂಡಿ ತಾಲೂಕು ಸಿಂದಗಿ, ಚಡಚಣ, ಆಲಮೇಲ ಸೇರಿ ಪ್ರತ್ಯೇಕ ಜಿಲ್ಲೆಗೆ ಬೇಡಿಕೆ ಇಟ್ಟಿದ್ದಾರೆ. ಇಂಡಿ ಪ್ರತ್ಯೇಕ ಜಿಲ್ಲೆ ಆದ್ರೆ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಯಾವುದೇ ಅಭಿವೃದ್ಧಿ ಆಗಲ್ಲ. ಬ್ರಿಟಿಷರ ಕಾಲದಿಂದಲೂ ಕೂಡ ಇಂಡಿ ಸಬ್ ಡಿವಿಷನ್ ಆಗಿತ್ತು. ಇಂಡಿ ಜಿಲ್ಲೆ ಆಗಲು ಎಲ್ಲ ಅರ್ಹತೆ ಇದೆ ಅಂತ ಶಾಸಕ ಯಶವಂತರಾಯಗೌಡ ಹೇಳಿದ್ದಾರೆ. ಹಾಗಾಗಿ ಈಗ ಪ್ರತ್ಯೇಕ ಜಿಲ್ಲೆಯ ಕೂಗು ಎದ್ದಿರುವಂಥದ್ದು. ಬೆಳಗಾವಿಯ ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನದ ಸಂದರ್ಭದಲ್ಲೇ ಪ್ರತ್ಯೇಕ ಜಿಲ್ಲೆಯ ಕೂಗು ಕೇಳಿ ಬರ್ತಾ ಇರೋದು. ಏನಾಗುತ್ತೆ ಮುಂದೆ ಅನ್ನುವಂತಹ ಪ್ರಶ್ನೆ. ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿದೆ ಈ ಇಂಡಿ ತಾಲೂಕು. ಬ್ರಿಟಿಷರ ಕಾಲದಿಂದಲೂ ಕೂಡ ಇಂಡಿ ಸಬ್ ಡಿವಿಷನ್ ಆಗಿತ್ತು. ಈಗ ಇಂಡಿ ಜಿಲ್ಲೆ ಆಗೋದಕ್ಕೆ ಎಲ್ಲ ಅರ್ಹತೆ ಇದೆ ಅಂತ ಶಾಸಕರು ಹೇಳ್ತಿದ್ದಾರೆ. ವೈಯಕ್ತಿಕ ಹಿತಾಸಕ್ತಿಗಿಂತ ಈ ಜಿಲ್ಲೆಯ ನನ್ನ ಭಾಗದ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ. ಎರಡನೇದು ಅದು ಒಂದು ಕೂಗಿದೆ ನಮ್ಮ ಭಾಗದಲ್ಲಿ, ಭಾಳ ಜನ ಸ್ವಾತಂತ್ರ್ಯದ ನಂತರ ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಲೆಟಸ್ ಸಿ, ನನ್ನ ಮೊದಲನೇ ಆದ್ಯತೆ ಅದು. ನಾನು ಮುಂದಿನ ಅವಧಿ ಮುಗಿದ್ರೊಳಗೆ ಜಿಲ್ಲೆ ಮಾಡೋದಾಗಲಿಲ್ಲ ಅಂದ್ರೆ ರಾಜಕಾರಣದ ನಿವೃತ್ತಿ ತಗೋತೀನಿ. ನನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ಈ ಜಿಲ್ಲೆಯ ನನ್ನ ಭಾಗದ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ. ನಾನು ಇಂಡಿ ಜಿಲ್ಲೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಅದಕ್ಕೆ ಕಾಲಾವಧಿ ನಿಗದಿ ಇಲ್ಲ. ಅವ್ರು ಜಿಲ್ಲೆ ಮಾಡತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆದಕ್ರೆ ನಮಗೆ ಆದ್ಯತೆ ಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿನೂ. ಸರ್ಕಾರ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ನಾನು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಎಂದು ಕರ್ನಾಟಕದಲ್ಲಿ ಹೊಸ ಜಿಲ್ಲೆಗಳ ರಚನೆ ಆಗ್ತಾವೆ ಅಂದು ನಮ್ಮ ಇಂಡಿ ಅದರೊಳಗೆ ಇದ್ದೇ ಇರ್ತದೆ. ನಿಮಗೆ ಹೇಳ್ಬಿಡ್ತೀನಿ. ಇಂಡಿ ಪ್ರತ್ಯೇಕ ಜಿಲ್ಲೆ ಬಗ್ಗೆ ಇಲ್ಲಿನ ಸ್ಥಳೀಯ ನಾಯಕರಲ್ಲಿ ಅಸಮಾಧಾನ ಇದೆ. ಜಿಲ್ಲೆ ಮಾಡೋದಕ್ಕಿಂತ ಮೊದಲಿಗೆ ಅಭಿವೃದ್ಧಿ ಮಾಡಿ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ಯಶವಂತರಾಯಗೌಡ ಹೇಳ್ತಾ ಇರೋದು ಪ್ರತ್ಯೇಕ ಜಿಲ್ಲೆ ಆದ್ರೇನೆ ಅಭಿವೃದ್ಧಿ ಆಗುತ್ತೆ ಅಂತ. ಇಂಡಿಗೆ ಸಂಪರ್ಕ ಮಾಡುವಂತಹ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಮೊದಲಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ, ಬಳಿಕ ನೀವು ಇಂಡಿ ತಾಲೂಕನ್ನ ಜಿಲ್ಲೆ ಮಾಡಿ, ನಮ್ದೇನೋ ಅಭ್ಯಂತರ ಇಲ್ಲ. ರಸ್ತೆಗಳ ಅಭಿವೃದ್ಧಿಗೆ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಗೊಂಡ ನಂತರದಲ್ಲಿ ಈಗ ಸದ್ಯಕ್ಕೆ ಇಂಡಿ ತಾಲೂಕಿದೆ ವಿಜಯಪುರದ ಜಿಲ್ಲೆಯಲ್ಲಿ. ಇಂಡಿ ತಾಲೂಕನ್ನ ಜಿಲ್ಲೆ ಮಾಡಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಒಂದಿಷ್ಟು ಜನ ಈ ರೀತಿಯಾದಂತಹ ಒತ್ತಾಯ ಮಾಡ್ತಿದ್ದಾರೆ. ಆದ್ರೆ ಯಶವಂತರಾಯಗೌಡ ಹೇಳ್ತಾ ಇರೋದು ಪ್ರತ್ಯೇಕ ಜಿಲ್ಲೆ ಆದ್ರೇನೆ ಅಭಿವೃದ್ಧಿ ಆಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.